ಈ ಸದ ಜೆ.ಪಿ. ವಿನಾಯಕ್ ಕುಮಾರ್ ಟಿಕೆಟ್ ಕೊಟ್ಟರೆ ಪಾಡ ಅನ್ಸುತ್ತೆ. ಪಕ್ಷ ಅಂತ ಬಂದಾಗ ಯಾರಿಗೆ ಕೊಟ್ಟರು ನಾವು ಮಾಡ್ತೀವಿ. ಕಾಂಗ್ರೆಸ್ ಇಂದ ಒಂದ್ ಸ್ವಲ್ಪ ಅಲೆ ಜಾಸ್ತಿ ಐತಿ. ಯುವಕರಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಂದಿರೋದಷ್ಟೇ. ಆ ವಿನಾಯಕ್ ಕುಮಾರ್ಗೆ ಪಕ್ಷದ ಟಿಕೆಟ್ ಕೊಟ್ಟರೆ ಅವರಿಗೆ ಮಾಡ್ತಾರೆ. ಐ.ಟಿ. ಕಂಪ್ನಿಗಳು ಯಾವ ಬಂದಿಲ್ಲ, ಹೊಸದಾಗಿ ಬರಬೇಕು. ಅಂತವ್ರು ಯುವಕರು ಬಂದ್ರು ಪರವಾಗಿಲ್ಲ. ಹಂಗಾಗಿ ನಾವು ದಕ್ಷಿಣ ಭಾಗದ ಯಾವಾಗೂ ಕಾಂಗ್ರೆಸ್ ಒಬ್ರು ಸಚಿವರು ಇದ್ದಾರೆ, ಒಬ್ರು MP ಇದ್ದಾರೆ, ಇನ್ನು ಎಷ್ಟು ಬೇಕು? ದಾವಣಗೆರೆಯಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೇಕಂತ ನಮ್ಮ ಮನಸ್ಸು. ನೀವ್ ಅಂದಂಗೆ ವಿನಯ್ ಕುಮಾರ್ ಹೆಸರು ಸ್ವಲ್ಪ ಓಡಾಡ್ತೈತಿ. ಹೆಸರು ಗಣೇಶಪ್ಪ ಅಂತ ಏನ್ ಮಾಡ್ತೀರಾ? ವ್ಯವಸಾಯ ಮಾಡ್ತಾರೆ. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಚೆನ್ನಾಗೈತೆ. ಏನ್ ರೈತರಿಗೆ ಏನ್ ಸಮಸ್ಯೆ ಇದೆ? ಸಮಸ್ಯೆ ಅದು ಸಮಸ್ಯೆ ಹೇಳಿದ್ರೆ ಮೋಸ ಯಾವ ಬಗೆಹರಿಲ್ದಾವು. ರೈತರು ಸುಮ್ಮನೆ ಸಮಸ್ಯೆ ಎದ್ರ ಸಮಸ್ಯೆ ರೈತರ ಜೀವನನೇ ಸಮಸ್ಯೆ. ಸಮಸ್ಯೆನ ಬೈ ಎಲೆಕ್ಷನ್ ಬಂದಿದೆ. ಎಂತವ್ರು ಈ ಸಲ ವಿಧಾನಸೌಧಕ್ಕೆ ಬರ್ಬೇಕು ದಾವಣಗೆರೆ ದಕ್ಷಿಣದಲ್ಲಿ? ದಾವಣಗೆರೆ ದಕ್ಷಿಣದಲ್ಲಿ ಅಂತಂದ್ರೆ ಅದ ಈಗ ಮಲನಾರ್ ಮಗ ಕೊಡ್ತೇವೆ ಅಂತ ಹೇಳಿದಾರೆ ಸರ್. ಕೊಟ್ರು ನಾವು ಪಕ್ಷದ ಯಾರಿಗೆ ಟಿಕೆಟ್ ಕೊಟ್ರು ನಾವು ಪಕ್ಷಕ್ಕೆ ಮಾಡೇ ಮಾಡ್ತೇವೆ. ಅಂದ್ರೆ ನೀವೆಲ್ಲ ಕಾಂಗ್ರೆಸ್ ಕಟ್ಟಕ್ಕೆ ಅಲ್ಪಸಂಖ್ಯಾತರಿಗೆ ಕೊಟ್ರೆ? ಅವ್ರಿಗೆ ಕೊಟ್ರು ಮಾಡ್ತೇವೆ. ಪಕ್ಷ ಅಂತ ಬಂದಾಗ ಯಾರಿಗೆ ಕೊಟ್ರು ನಾವು ಮಾಡ್ತೇವೆ. ವಿನಯ್ ಕುಮಾರ್ ಮತ್ತೆ ಕರ್ಕೊಂಡು ಹೋದ್ರೆ? ಆ ವಿನಾಯಕ್ ಕುಮಾರ್ಗೆ ಪಕ್ಷದ ಟಿಕೆಟ್ ಕೊಟ್ರೆ ಅವರಿಗೆ ಮಾಡ್ತೇವೆ. ವಿನಯ್ ಕುಮಾರ್ ಬಿಜೆಪಿ ಟಿಕೆಟ್ ಕೊಟ್ಬಿಟ್ರೆ ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೇವೆ. ನಾವು ಸತತವಾಗಿ ಕಾಂಗ್ರೆಸ್ ನ ಗೆಲ್ಸ್ಕೊಂಡ್ ಬಂದಿದ್ದೀರಾ. ಕಮಲ ಇನ್ನೂ ಅರಳಿಲ್ಲ, ಯಾವತ್ತೂ ಗೆದ್ದಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ. ದಕ್ಷಿಣ ಗೆದ್ದಿಲ್ಲ. ಯಾವ ಕಾರಣಕ್ಕೆ? ಅಹಿಂದ ಓಟ್ಗಳು, ಅಲ್ಪಸಂಖ್ಯಾತ ಓಟ್ಗಳು ಜಾಸ್ತಿ ಇದೆ. ಈ ಸಿದ್ದರಾಮಯ್ಯನ ಇದ್ರ ಕಡಿತನ ಕಾಂಗ್ರೆಸ್ಗೆ ಇಲ್ಲಿ ನಮ್ಮ ಭಾಗದಾಗ ಹೆಚ್ಚು ಕಾಂಗ್ರೆಸ್ಗೆ ವೋಟ್ ಆಗ್ತದ. ಆಮ್ಯಾಕೆ ಇವರು ಅಜ್ಜರು ಇಲ್ಲಿ ನಮ್ಮ ಭಾಗದಾಗ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾವು ದಕ್ಷಿಣ ಭಾಗದ ಯಾವಾಗೂ ಕಾಂಗ್ರೆಸ್ ಫುಲ್. ಏನ್ ಅಭಿವೃದ್ಧಿ ಆಗ್ಬೇಕು ದಕ್ಷಿಣದಲ್ಲಿ? ಅಲ್ಲ, ಇನ್ನು ಆಗಿದಾವ್ರಿ. ಇಲ್ಲಿ ಮಟನ ಆಗಿದಾವ್, ಸ್ಕೂಲ್ ಆಗಿದಾವು, ರೋಡ್ಗಳಾಗಿದಾವು, ಚರಂಡಿಗಳಾಗಿದಾವು. ಇನ್ನು ಕೆಲವು ಹೋದವು. ನಾವು ಹೋಗ್ತಾ ಇದೇವಿ, ಅವರು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಅಭಿವೃದ್ಧಿ ಆಗೈತೆ ನಮ್ಮೂರಾಗ ಮಾತ್ರ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಏನ್ ಮಾಡ್ತೀರಿ? ನಾವು ವ್ಯವಸಾಯ ಮಾಡ್ತೀರಿ. ಓಕೆ, ಹೇಗಿದೆ ಈ ಸಲ ಎಲೆಕ್ಷನ್? ತಾವು ಚೆನ್ನಾಗಿದೆ ಸರ್. ಇಲ್ಲಿ ನೋಡ್ಬೇಕು, ಕಾಂಗ್ರೆಸ್ ಇಂದ ಒಂದ್ ಸ್ವಲ್ಪ ಅಲೆ ಜಾಸ್ತಿ ಐತಿ. ಅಭ್ಯರ್ಥಿ ಆಗ್ಬೇಕು ಕಾಂಗ್ರೆಸ್ ಅಲ್ಲಿ? ಕಾಂಗ್ರೆಸ್ ನಲ್ಲಿ ಅವ್ರ ಕುಟುಂಬದಲ್ಲಿ ಕೊಟ್ರೆ ಒಳ್ಳೇದು ಅನಿಸ್ತತಿ. ಮತ್ತು ಬೇರೆ ಯಾರಿಗಾರ ಕೊಟ್ರೆ ಒಟ್ಟು ನಾವು ಕಾಂಗ್ರೆಸ್. ರಾಜಕೀಯ ಅನ್ಸಲ್ವಾ? ಕುಟುಂಬ ರಾಜಕೀಯ ಕೊಟ್ರೆ ಅನಿಸುತ್ತೆ ಸರ್, ಅನಿಸುತ್ತೆ. ಅಲ್ಲ, ಅವರು ಒಂದ್ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ ಸರ್ ನಮ್ಮ ಭಾಗದಲ್ಲಿ. ಅದು ಜನರ ಜೊತೆ ಗೆದ್ರು ಕೂಡ ಎಲ್ಲೋಗಿ ಬೆಂಗಳೂರಲ್ಲಿ ಕೂತ್ಕೊಳ್ಳಲ್ಲ, ಇಲ್ಲೇ ಜನರ ಮಧ್ಯೆ ಇರ್ತಾರೆ. ಹ್ಞೂ ಸರ್. ಮನೆಗೆ ಹೋದ್ರು ಒಂದ್ ಸ್ವಲ್ಪ ರೆಸ್ಪಾನ್ಸ್ ಆಯ್ತು ಸರ್. ಯಾವ್ದೇ ಕೆಲಸ ಆದ್ರೂ ಮಾಡಿಕೊಡ್ತಾವ್ರೆ. ಸಿದ್ದೇಶಣ್ಣವ್ರು 3 ಸತಿ MP ಆದ್ರೂ ಒಂದ್ ಟೈಮ್ ನಮ್ಮೂರಿಗೆ, ನಾವು 4 ಸತಿ MP ಆದ್ರೂ ನಮ್ಮೂರಿಗೆ ಒಂದ್ ಸತಿನೂ ಬರ್ಲಿಲ್ಲ ಸರ್. ಅವರು ಬರ್ಲಿಲ್ಲ. ಅವ್ರು ಒಂದ್ ಟೈಮ್ ಗೊತ್ತು. ಆಮ್ಯಾಗ ಇವ್ರು ಮಲ್ಲಿಕಾರ್ಜುನಪ್ಪರು, ಇವ್ರು ಪ್ರಭಾ ಸರ್. ಅವ್ರದ್ದು ಅಪಜರ್ ಮಾಡಿದ್ ಒಂದ್ ಸರ್ಕಲ್ ಒಂದ್ ಹೆಸರು ಐತ್ ನೋಡ್ರಿ ಸರ್. ಅವ್ರು ಸಿದ್ದೇಶಣ್ಣವ್ರ ಇವತ್ತಿವರೆಗೆ ಏನು ಮಾಡಿಲ್ಲ ಸರ್. ಪ್ರಭಾ ಮೇಡಮ್ ಅವರು MP ಆದ್ಮ್ಯಾಕ ನಮ್ಮೂರಿಗೆ 2 ಸತಿ ಬಂದಾರ. 2 ಸತಿ ನಾವಾಗ ಖುದ್ದಾಮಾಗ ಕರ್ಸಿದ್ವಿ. ನಾವೇ ಮೊನ್ನೆ ಒಂದ್ಸತಿ ತ್ಯಾಜ್ಯ ಕಡೆಗೆ ಓಪನಿಂಗ್ ಮಾಡಕ್ ಕರ್ಸಿದ್ವಿ. ಒಂದ್ಸತಿ ಜಲ್ ಜೀವನ್ ಮಾಡಿದ್ವಿ. ಅದಕ್ಕೆ ಅವಾಗ ಕರೆಸಿದ್ವಿ, ಅವಾಗೂ ಬಂದ್ರು. ನಿಮ್ಮ ಹೆಸರು? ಲೋಹಿತ್ ಕುಮಾರ್ ಅಂತ. ಏನ್ ಮಾಡ್ತೀರಾ? ರೈತರ ವ್ಯವಸಾಯ. ಓಕೆ. ಯುವಕರು ರಾಜಕೀಯಕ್ಕೆ ಬರ್ಬೇಕು ಅಂತಾರೆ. ಹೌದು, ಬರ್ಬೇಕು. ಅವ್ರ ಬರ್ಬೇಕು ನಿಮ್ ಪ್ರಕಾರ ಈ ಸಲ? ಈ ಸದ ಜೆ.ಪಿ. ವಿನಾಯಕ್ ಕುಮಾರ್ ಟಿಕೆಟ್ ಕೊಟ್ಟರೆ ಪಾಡ ಅನ್ಸುತ್ತೆ ನಮಗೆ. ಹೌದಾ? ಹೌದು. ಯಾವ ಪಾರ್ಟಿಯಿಂದ? ಅವ್ರು ಪಕ್ಷದಾರ ನಿಂತ್ಕೊಳ್ಳಿ, ಅದಕ್ಕೆ ನಿಂತ್ಕೊಳ್ಳಿ, ಅವ್ರಿಗೆ ಕೊಡ್ಬೇಕಂತ ಟಿಕೆಟ್. ಓಕೆ. ವಿನಯ್ ಕುಮಾರ್ ನಿಂತರೆ ಸಾಕು, ನೀವೆಲ್ಲ ಸೇರಿ ಗೆಲ್ಲಿಸ್ತೇವೆ. ಏನ್ ಅಂತದ್ ಏನ್ ವಿಶೇಷತೆ, ಅಂತದ್ ಏನ್ ಕೆಪಾಸಿಟಿ ಅವ್ರಿಗೆ? ಯುವಕರಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರ ಅಂತ ಅಂದಿರೋದಷ್ಟೇ. ಈಗ ಶಾಮನೂರವ್ರ ಮೊಮ್ಮಗ ಮಾಡಲ್ವ ಕೆಲಸ ಮಾಡಲ್ಲ? ಕುಟುಂಬ ರಾಜಕಾರಣ ಬಂತು, 3 ತಲೆ ಆಯ್ತು. ಈ 3 ಆಲ್ರೆಡಿ ಇಬ್ರು ಇದಾರೆ. ಈಗ ಒಬ್ರು ಸಚಿವರು ಇದ್ದಾರೆ, ಒಬ್ರು MP ಇದ್ದಾರೆ, ಇನ್ನು ಎಷ್ಟು ಬೇಕು? ಹೀಗಾಗಿ ವಿನಯ್ ಕುಮಾರ್ ಅವಕಾಶ ಕೊಡ್ಲಿ ಅಂತ. ನಾನು ಅವ್ರನ್ನೂ ಮಾತಾಡಿಸ್ದೆ, ಬಿಜೆಪಿ ಟಿಕೆಟ್ ಸಿಕ್ಕರೆ ಅಥವಾ ರಾಷ್ಟ್ರೀಯ ಪಕ್ಷದ ಟಿಕೆಟ್ ಬೇಕು ಅಂತ ಹೇಳ್ತಿದ್ರು. ನೀವೆಲ್ಲ ಏನಂತೀರಾ? ಇಂಡಿಪೆಂಡೆಂಟ್ ಆಗಿ ನಿಲ್ಲಿ ಕೇಳಿ ಅಂತ ಹೇಳ್ತೀವಿ. ಕೊಟ್ಟರಂಗಾಯ್ತು, ಕೊಳ್ಳಿಲ್ಲ ಇಂಡಿಪೆಂಡೆಂಟ್ ಆಗಿ ನಿಲ್ಲಿ ಅಂತ ಕೇಳ್ತಾ ಇದೀವಿ ನಾವು. ಈ ಬೈ ಎಲೆಕ್ಷನ್ ಏನಿದೆ ಸರ್, ಇದು ಅನಿವಾರ್ಯ ಕಾರಣಕ್ಕೆ ನಡೀತಿರೋದು. ಇದರಲ್ಲಿ ಸಮಯನೂ ವ್ಯರ್ಥ, ಹಣನೂ ವ್ಯರ್ಥ, ಎನರ್ಜಿನೂ ವ್ಯರ್ಥ. ಕೇವಲ 1 ವರ್ಷಕ್ಕೋಸ್ಕರ ರಿಸ್ಕ್ ತಗೋಬೇಕಾ ವಿನಯ್ ಕುಮಾರ್, ಇಲ್ಲ ನಿಲ್ಬೇಕಾ ನಿಲ್ಬಾರ್ದ? ನಿಲ್ಲಿ ಏನಾಗಲ್ಲ ಅಂತ ಹೇಳಿದ್ರು, ಮುಂದಿನ ಭವಿಷ್ಯವಾಗಿ ನಿಲ್ಬೇಕಂತ ಹೇಳಕ್ಕಾಗಷ್ಟೇ. ಈಗ ನಿಂತರೆ ಲೋಕಸಭೆ ತರ ಮತ್ತಷ್ಟು ಅನುಭವ ಬರುತ್ತೆ. 28ಕ್ಕೆ ವೇದಿಕೆ ರೆಡಿ ಆಗುತ್ತೆ ಅಂತಷ್ಟೇ. ಏನಾಗ್ಬೇಕು ದಾವಣಗೆರೆ ದಕ್ಷಿಣಕ್ಕೆ? ಕೆಲಸಗಳು ಅಭಿವೃದ್ಧಿಗಳು ಜಾಸ್ತಿ ಆಗ್ಬೇಕಂತ ಹೇಳ್ತಷ್ಟೇ. ಏನ್ ಮುಖ್ಯವಾಗಿ ಏನಿಲ್ಲ ಇಲ್ಲಿ? ಶಿಕ್ಷಣ, ಆರೋಗ್ಯ, ಉದ್ಯೋಗ ಎಲ್ಲ ಬೇಕು. ಶಿಕ್ಷಣ, ಆರೋಗ್ಯ, ಐ.ಟಿ. ಕಂಪ್ನಿಗಳು ಯಾವ ಬಂದಿಲ್ಲ, ಹೊಸದಾಗಿ ಬರ್ಬೇಕು. ಈಗ ಮತ್ತೆ ಇಲ್ಲಿವರೆಗೂ ಗೆದ್ದಿರೋರು ಏನ್ ಮಾಡಿಲ್ಲಲ್ಲ. ಅವ್ರನ್ನ ಗೆಲ್ಸ್ಕೊಂಡ್ ಬಂದಿದ್ದೀರಾ ಎಲ್ಲ? ಆಗಿದೆ. ಮುಂದೆ ಹೊಸಬ್ರು ಬಂದ್ರೆ ಚೇಂಜ್ ಆಗ್ಲಿ ಅಂತ ಈಗ ಬದಲಾವಣೆ ಬಂದಿದೆ, ಚೇಂಜ್ ಮಾಡೋಣ ಅಂತ ಈ ಸತಿ. MG ಹನುಮಂತಪ್ಪ ಅಂತ. ಎಷ್ಟು ವರ್ಷ ನಿಮ್ಗೆ? 66-67 ಇರ್ಬೋದು. ಓಕೆ. 67-68 ಇರ್ಬೋದು. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಓಕೆ. ನೀವು ದಾವಣಗೆರೆ ಡಿಸ್ಟಿಕ್ ಅಂತ ಬಂದಾಗ ನೋಡಿದ ಬೆಸ್ಟ್ ಜನಪ್ರತಿನಿಧಿ ಯಾರು? ರಾಜಕಾರಣಿಗಳಾಗ ಸದ್ಯಕ್ಕೆ ಈಗ ಇರಬೇಕಂದ್ರೆ ಇವರು ಯಾರು ನಮಗೆ
ಶಾಮನೂರು ಶಿವಶಂಕರಪ್ಪನವರೇ ಇಲ್ಲಿವರೆಗೂ ಆಗು ಹೋಗುಗಳು ಮಾಡಿದ್ರು. ಶಾಮನೂರು ಶಿವಶಂಕರಪ್ಪ ಶಿವಕುಮಾರ್ ಆದಷ್ಟು ಹಳ್ಳಿಗಾಡ ಪ್ರದೇಶ ಗ್ರಾಮಾಂತರ ಪ್ರದೇಶಗಳಿಗೆ ಒಳ್ಳೆ ಸ್ಪಂದನೆ ಕೊಟ್ಟು ಇದು ಮಾಡಿದ್ರು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಪದೇ ಪದೇ ನನ್ನಲ್ಲಿ ಯಾವುದೇ ರಾಜಕಾರಣಿಗಳು ಯಾವುದೇ ಇದರಲ್ಲಿ ಆಗಲಿ ಬರೀ ತಮ್ಮಿಂದ ತಮ್ಮನ್ನೇ ಬೆಳೆಸಿಂತ ಹೋಗೋದು. ತಂದೆ ಮಕ್ಕಳು ಸಂಬಂಧಿಕರು ಅಣ್ಣ ತಮ್ಮರು ಇವ್ನ ಬೆಳೆಸಿಂತ ಕುಟುಂಬ ರಾಜಕೀಯ ಬೇಡ. ಕುಟುಂಬ ರಾಜಕಾರಣ ಮಾಡ್ತದಾರ ಮುಕ್ಕಲ್ ಭಾಗ. ಅದು ಈಗಲೂ ಅದೇ ಆಗುತ್ತೆ ಈ ಸಲ. ಈ ಸರಿನೂ ಅದು ನಿಮ್ಗೆ ಗೊತ್ತಿಲ್ಲ. ಅದು ಶಾಮನೂರವ್ರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗಿಲ್ಲ ನಮಗೆ. ನೀವು Okay. ಬೇರೆ ಯಾರ ಯುವಕರನ್ನ ಬಂದ್ರೆ ಚೆನ್ನಾಗೆ. ಯಾರೋ ವಿನಯ್ ಕುಮಾರ್ ಹೆಸರು ಓಡಾಡ್ತಿದೆ. ಅಂತವ್ರ ಯುವಕರು ಬಂದ್ರು ಪರವಾಗಿಲ್ಲ. Okay. ಆಮೇಲೆ ಈ ಕುಟುಂಬ ರಾಜಕಾರಣ ಬೇಡ. ದೇವೇಗೌಡರಿಂದ ಹಿಡಿದು ಎಲ್ಲರೂ ಹಂಗೆ ಅಂತಾರೆ. ಯಡಿಯೂರಪ್ಪ ಅವ್ರು ಅದೇ ಮಾಡಿದ್ರು, ದೇವೇಗೌಡ ಎಲ್ಲರೂ ಅದನ್ನೇ ಮಾಡ್ತದ ಮುಕ್ಕಲ್ ಭಾಗ. ಹೌದಾ? ಆಮೇಲೆ ಯಾವ್ದು ಬದಲಿಸಿಂದ ಅದು ಎಣ್ಣೆ ಆತು. ಇದು ಭೂ ಕಬಳಿಕೆ ಆ ಕಬಳಿಕೆ ಅಂತವ್ ಇಂಥವು ಬೆಸ್ಟ್ ಅವ್ಯಾರುಗಳು ತಮ್ಮ ಎಲ್ಲಾ ಕಂಟ್ರೋಲ್ ಇಟ್ಕೊಂಡು ಮಾಡ್ತಿದಾರೆ. ಏನಾಗ್ಬೇಕು ದಾವಣಗೆರೆ ದಕ್ಷಿಣ? ದಾವಣಗೆರೆಯಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೇಕಂತ ನಮ್ಮ ಅನಿಸಿಕೆ. ಏನ್ ಸಮಸ್ಯೆ ಮೇಜರ್ ಇಲ್ಲಿ? ಮೇಜರ್ ಏನಪ್ಪಾ ಅಂತ ಪರವಾಗಿಲ್ಲ, ಇದ್ರಾಗೂ ನಮಗೆ ಸುಮ್ಮನೆ ಮಾಡಿಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ ನಮಗೆ ಒಂದ್ ಸ್ವಲ್ಪ ಆದಷ್ಟು ಕೋಆಪರೇಟ್ ಮಾಡೈತಿ. ನಾವು ಹಂಗ ಮಾಡ್ಕೊಂತ ಬಂದೇವಿ. ಈಗ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬಹುದು, ಆಗ್ಬೇಕಂತ ನಮ್ಮ ಅನಿಸಿಕೆ. ಮತ್ತೆ ಅವರೇ ಕುಟುಂಬ ರಾಜಕಾರಣಿ ಮಾಡಬಾರ್ದು ಅಂತ. ಅದು ಅವರಲ್ಲಿ ನಿಮ್ಗೆ ನಿಮ್ಮ ಮಾಧ್ಯಮದಲ್ಲಿ ಗೊತ್ತಿರ್ಬೋದು. ಅವ್ರಿಂದ ಮತ್ತೆ ಯಾರ ಹೆಸರು ಸೂಚಿದಾರೋ ಏನ್ ಮಾಡಿದಾರೋ ಅವ್ರು ಸುಮ್ಮನಿದ್ದ. ಆಮೇಲೆ ಒಂದೇ ಸರಿ ವಿನಯ್ ಕುಮಾರ್ ನಮ್ಗೇನ್ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಇಲ್ಲ ಪಂಚಾಯತಿ ಕಟ್ಟೆ ಮೇಲೆ ಇರೋ ರಾಜಕೀಯ ಇಲ್ಲ, ನೀವ್ ಹೇಳೋದೇ ಸತ್ಯ ಆಗಿರುತ್ತೆ. ಸತ್ಯ ಆಗಿರ್ತಲ್ಲ. ನಿಮಗೆ ಅವು ಎಲ್ಲವೂ ತಿಳ್ಕೊಂಡಿರ್ತೀರಿ. ಎಲ್ಲರನ್ನು ಯುವಕರಿಂದ ಹಿಡಿದು ಮುದುಕರಿಂದ ಎಲ್ಲವೂ ತಿಳ್ಕೊಂಡಿರ್ತೀರಿ. ನಾವ್ ಏನೋ ಒಂದ್ ಕಣ್ಣಿಗೆ ಕಂಡದ್ದು ಅಷ್ಟು ಹೇಳಬಲ್ಲೆ ಇಲ್ಲ. ನೀವು ಚೆನ್ನಾಗಿ ಗೊತ್ತಿರ್ತೈತಿ ಏನ್ ಎತ್ತ ಅಂತ. ನೋಡೋಣ, ಟಿಕೆಟ್ ಅನ್ನೋದು ಗೊತ್ತಾಗುತ್ತೆ. ಟಿಕೆಟ್ ಅನ್ನೋ ಗೊತ್ತಾಗತ್ತೆ. ಇದ್ರದ್ದು ಗೊತ್ತಾಗಿಲ್ಲ ನಮ್ಗೆ. ನೀವ್ ಅಂದಂಗೆ ವಿನಯ್ ಕುಮಾರ್ ಹೆಸರು ಸ್ವಲ್ಪ ಓಡಾಡ್ತೈತಿ. ಅವ್ರು ಆಮಕ್ ಹೋದ್ನೆ ಸರಿ ಬಹಳ ನಮ್ಗೂ ಫಜಿತಿ ಆದಂಗ ಆಗ್ಬಿಡ್ತು. ನುಂಗಕ್ಕೂ ಬರಲ್ಲ ಬಿಡಕ್ಕೂ ಬರದಂಗೆ ಹಂಗಾತು. ಆಮಕ್ ಅಲ್ಪಸಂಖ್ಯಾತರಲ್ಲಿ ಆಮಕ್ ಹೋದ್ನೆ ಸರಿ ಇವನ್ನ ಹೊನ್ನಾಳಿ ಮಂಜಣ್ಣನ್ನ ಇದ್ಗಿದ್ದಂಗ 15 ದಿವಸ ಮುಂದೆ ಕರ್ಕೊಂಬಂದು ಅವಂದು ಶಾಂತಿ ಮುಗ್ದಂಗ ಆತು. ಹಿಂಗೆ ಕೆಲವೊಂದು ಕುಟುಂಬ ರಾಜಕಾರಣ ಮಾಡ್ತಾವ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.